ಕೇಂದ್ರದ ಅರಣ್ಯ ಸಚಿವರು ಶೋಗಷ್ಟೇ ಇದ್ದಾರೆ. ಆನೆ ಮತ್ತು ಹುಲಿ ಯೋಜನೆಗಾಗಿ ಕೇಂದ್ರ ಸರ್ಕಾರದಲ್ಲಿ ಅನುದಾನವಿದ್ದರೂ ಇದುವರೆಗೆ ಕೊಡಗಿಗೆ 1 ಪೈಸೆಯೂ ಸಿಕ್ಕಿಲ್ಲ. ಜಿಲ್ಲೆಯ ಮಾಜಿ ಶಾಸಕರು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಗೆ ಒತ್ತಾಯಿಸುವ ಬದಲು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಾ ಜನರ ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಡಗಿನಲ್ಲಿ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣಕ್ಕಾಗಿ ಅಗತ್ಯ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇತ್ತೀಚೆಗೆ ಜಿಲ್ಲೆಯ ವಿವಿಧೆಡೆ ಕಾಡಾನೆ ದಾಳಿಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಈ ಬಗ್ಗೆ ನನಗೆ ಅಪಾರ ನೋವುಂಟಾಗಿದೆ. ಆದರೆ ಇದನ್ನೇ ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ಪ್ರತಿಭಟಿಸುವುದು, ಅರಣ್ಯ ಸಚಿವರ ಬಗ್ಗೆ ಕೇವಲವಾಗಿ ಮಾತನಾಡುವುದು ಖಂಡನೀಯ. ಕಳೆದ 20-25 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರಿದ್ದಾಗ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಆಗಿನ ಸಚಿವರು ಯಾವ ಝೂನಲ್ಲಿ ಇರಬೇಕಿತ್ತೆಂದು ಖಾರವಾಗಿ ಪ್ರಶ್ನಿಸಿದ್ರು. ಜಿಲ್ಲೆಯಲ್ಲಿ 2017-18ರಲ್ಲಿ ಕಾಡಾನೆ ದಾಳಿಯಿಂದ 5 ಮಂದಿ ಸಾವು, 2019-20ರಲ್ಲಿ 6, 2020-21ರಲ್ಲಿ 13, 2021-22ರಲ್ಲಿ 15, 2022-23ರಲ್ಲಿ 10, 2023-24ರಲ್ಲಿ 15, 2024-25ರಲ್ಲಿ 8 ಮಂದಿ ಹಾಗೂ 2025-26ರ ಮಾರ್ಚ್ 15ರವರೆಗೆ 14 ಮಂದಿ ಸಾವನ್ನಪ್ಪಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಸಾವುಗಳಾದಾಗ ಆಗಿನ ಸಚಿವರು ರಾಜೀನಾಮೆ ಕೊಟ್ರ? ಆಗಿನ ಶಾಸಕರು ಏನು ಕ್ರಮ ಕೈಗೊಂಡಿದ್ದರು ಎಂದು ತಿಳಿಸಿದ್ರೆ ನಾವು ಕೂಡ ಅದನ್ನೇ ಮಾಡ್ತೀವೆಂದು ತಿರುಗೇಟು ನೀಡಿದ್ರು. ಹೋದ ವಾರದಲ್ಲಿ ಸಿದ್ದಾಪುರದಲ್ಲಿ ಕೂಡ ಒಬ್ಬ ವ್ಯಕ್ತಿ ಬೆಳೆಗಾರ ತನ್ನ ತೋಟಕ್ಕೆ ಹೋದಾಗ ಅಲ್ಲಿ ಆನೆ ತುಳಿತಕ್ಕೊಳಗಾಗಿರುವಂಥದ್ದು. ಈ 3 ಘಟನೆಗಳಲ್ಲಿ 2 ಘಟನೆಗಳಲ್ಲಿ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಾಗಿರುವಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆಯನ್ನು ಮಾಡಿ, ರಸ್ತೆ ತಡೆಯನ್ನು ಮಾಡಿ, ಧಿಕ್ಕಾರಗಳನ್ನು ಕೂಗಿ ಅರಣ್ಯ ಸಚಿವರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡುವಂಥದ್ದನ್ನು ಮಾಡಿ ಸಾವನಲ್ಲಿ ರಾಜಕಾರಣ ಮಾಡುವಂಥದ್ದನ್ನು ಮತ್ತೆ ಮುಂದುವರಿಸಿದ್ದಾರೆ. ಇದೇನು ಹೊಸದೇನಲ್ಲ ಅವ್ರಿಗೆ. ಬಹುಶಃ ಇದನ್ನು ನೋಡಿದಾಗ ಮನಸ್ಸಿಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಇವರೇನೋ ಇಷ್ಟು ಜನ ಸಾಯ್ಲಿಂದ ಕಾಯ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅಷ್ಟೊಂದು ಕೀಳುಮಟ್ಟದ ರಾಜಕಾರಣಕ್ಕೆ ಇವತ್ತು ಇವರು ಕೈ ಹಾಕಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ನೋವಾದಾಗ, ಸಾವಾದಾಗ ನಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕುಟುಂಬದವರೇ ಯಾರೋ ಹೋಗಿದ್ದಾರೆ ಅಂತ ಹೇಳುವಂಥ ಅಷ್ಟು ನೋವಾಗುತ್ತೆ. ಅದೇ ಅನಿವಾರ್ಯತೆ ಇರ್ತದೆ ನಮಗೂ ಕೂಡ. ಈಗ ನಾನು ವಿಧಾನಸಭೆಯಲ್ಲಿ ಕಲಾಪಗಳಲ್ಲಿದ್ದೆ. ಅವತ್ತು ಗೊತ್ತಾಗಿದ್ದ ತಕ್ಷಣ 11:15 ತಕ್ಷಣ ಅಲ್ಲಿ ನಮ್ಮ ಸಭಾಧ್ಯಕ್ಷರ ಹತ್ರ ಹೋಗೋಷ್ಟರಲ್ಲಿ ಕಲಾಪಗಳು ಪ್ರಾರಂಭ ಆದಮೇಲೆ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ಮರುದಿನವೇ ಅದರ ಬಗ್ಗೆ ನಾನು ಚರ್ಚೆಯನ್ನು ಮಾಡಿ ಯಾವುದೆಲ್ಲ ರೀತಿಯಾದಂಥ ಕ್ರಮ ಜರುಗಿಸಬೇಕು ಅಂತೇಳಿ ಮತ್ತು ಮೊನ್ನೆ ನಾವು ಅರಣ್ಯ ಸಚಿವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡಿ ಹಲವಾರು ನಿರ್ಣಯಗಳನ್ನು ಕೂಡ ತಗೊಂಡಿದ್ವಿ. ಯಾರೂ ಕೂಡ ಇವತ್ತದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳದವ್ರು ಇರ್ಬೋದು, ಯಾರೂ ಕೂಡ ಮಾನವ ಆನೆ ಸಂಘರ್ಷ ಅಥವಾ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಬಾರ್ದು ಅಂತ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಈಗ 20-25 ವರ್ಷ ನಾವು ಶಾಸಕರಾಗಿದ್ದೀವಿ ಅಂತ ಮೊನ್ನೆ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಅವರೇ ಹೇಳಿದ್ರು. ಏನು ಮಾಡಿದ್ರು ಅವರು 20-25 ವರ್ಷ? ಏನು ಸಾವೇ ಆಗಲಿಲ್ವ? ಇವತ್ತು ನನ್ನ ಹತ್ರ ದಾಖಲೆಗಳಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ಹೇಳುವಂಥದ್ದು. ಅವ್ರಿಗೂ ಬಹುಶಃ ನೋವಾಗಿದೆ ಅಂತ ಅನಿಸ್ತದೆ ನನಗೆ. ಅವ್ರು ಶಾಸಕರಾಗಿದ್ದಾಗ ಯಾರು ತೀರ್ಕೊಂಡ್ರೆ ಅದು ಪ್ರಾಣಿ ಸಂಘರ್ಷಕ್ಕಾಗಿರ್ಬೋದು, ಬೇರೆ ರೀತಿಯಲ್ಲಿ ಅನಹಿತವಾದಂಥ ಘಟನೆ ನಡೆದಾಗ ಒಬ್ಬ ಜನಪ್ರತಿನಿಧಿ ಅಂದಮೇಲೆ ಖಂಡಿತವಾಗಿ ಮನಸ್ಸಿಗೆ ನೋವಾಗುತ್ತೆ. ನನಗೂ ಕೂಡ ಆಗುತ್ತೆ, ದುಃಖ ಆಗುತ್ತೆ. ಅದಾಗಬಾರ್ದು ಅಂತೇಳಿ ನನ್ನ ಅವಧಿಯಲ್ಲಿ ಇದಾಯ್ತಲ್ಲಪ್ಪ ಅಂಥೇಳಿ. ಅದು ಒಬ್ಬ ಸಣ್ಣ ಹೆಣ್ಮಗಳು 19 ವಯಸ್ಸಿನವಳು ತೀರ್ಕೊಂಡಾಗ ಭಾಳಷ್ಟು ದುಃಖ ಆಗ್ತದೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯಲ್ಲಿದ್ದೆ, ಅದನ್ನು ಮುಗಿಸ್ಕೊಂಡು ರಾತ್ರಿಯೇ ಬಂದು ಅಲ್ಲಿ ಭೇಟಿ ಅನ್ನೋದು ಬರ್ತಾರೆ, ಭೇಟಿ ನೀಡ್ತಾರೆ, ಈ ಥರ ವ್ಯಂಗ್ಯವಾಗಿ ಮಾತಾಡ್ತಾರೆ ಇವರು. ಅದರಿಂದ ಈಗ ಮೊದಲನೇದಾಗಿ ಎಷ್ಟು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಾವುಗಳಾಗಿದೆ, ಯಾವ್ಯಾವ ವರ್ಷ ಆಗಿದೆ ಅಂತ ಹೇಳುವಂಥದ್ದು ದಾಖಲೆ ಇದೆ. ಈಗ ಅವ್ರು ಸತ್ತಾಗ ಆ ಸಂದರ್ಭದಲ್ಲಿ ಅವರೇ ಶಾಸಕರು ಇದ್ರಲ್ಲ, ಯಾರು ರಾಜೀನಾಮೆ ಕೊಟ್ಟರಾಗ? ಅವಾಗಿದ್ದಂಥ ಅರಣ್ಯ ಸಚಿವರು ಯಾವ ಝೂ ಅಲ್ಲಿ ಇರಬೇಕು, ಯಾವ ನಿಮ್ಯಾನ್ಸಲ್ಲಿ ಇರಬೇಕು, ಇವರು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇರಬೇಕು ಅಂತ ಉತ್ತರ ಕೊಡಬೇಕಲ್ಲ ಅವರು. ಈಗ 2000 ನೋಡಿ, ನಾನು ಓದ್ತೀನಿ ನಿಮಗೆ. 2019-20ರಲ್ಲಿ ಜಿಲ್ಲೆಯಲ್ಲಿ 6 ಜನ ಸತ್ತಿದ್ದಾರೆ. ಯಾರಿದ್ರಾಗ? ಸರ್ಕಾರ ಯಾರ್ದಿತ್ತು? ಯಾರು ಅರಣ್ಯ ಸಚಿವರು ಇತ್ತು? ರಾಜೀನಾಮೆ ಕೊಟ್ರಾ? ಅಲ್ಲ ಝೂಗೆ ಹೋದ್ರಾ? ಅಲ್ಲ ಆಸ್ಪತ್ರೆಗೆ ಹೋದ್ರಾ?
2020-21ರಲ್ಲಿ 13 ಜನ ಸತ್ತಿದ್ದಾರೆ. ಇವರೇ ಇದ್ರಲ್ಲ, ಇವರೇನು ಹೋಗಿ ಆನೆ ಮುಂದೆ ನಿಂತ್ಕೊಂಡ್ಬಿಟ್ರೆ ಇವರು? ಕೊಡಗಿನಲ್ಲಿ ವನ್ಯಪ್ರಾಣಿ ಮಾನವ ಸಂಘರ್ಷದ ಗಡಿ 899 ಕಿಲೋಮೀಟರ್ ಇದ್ದು ಎಲ್ಲಾ ಸರ್ಕಾರಗಳು ಸೇರಿ 421.66 ಕಿಲೋಮೀಟರ್ ಟ್ರೆಂಚ್ ಅಳವಡಿಕೆ, 544.66 ಕಿಲೋಮೀಟರ್ ಸೋಲಾರ್ ಬೇಲಿ, 139.83 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಎಲಿಫೆಂಟ್ ಹಾಗೂ ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿ ರಾಜ್ಯಗಳಿಗೆ ಅನುದಾನ ಮೀಸಲಿಡಲಾಗುತ್ತದೆ. ಆದರೆ ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಮಿತಿ ಮೀರಿದ್ದರೂ ಇದುವರೆಗೆ 1 ಪೈಸೆಯೂ ಕೇಂದ್ರದಿಂದ ಸಿಕ್ಕಿಲ್ಲ. ಸಂಸತ್ನಲ್ಲೂ ಈ ಬಗ್ಗೆ ಚರ್ಚೆಯಾಗಲ್ಲ. ಕೇರಳ ರಾಜ್ಯಕ್ಕೆ ದೊಡ್ಡ ಮೊತ್ತದ ಅನುದಾನ ಸಿಕ್ಕಿದೆ. ಕರ್ನಾಟಕಕ್ಕೆ ಎಷ್ಟು ಅನುದಾನ ತಂದಿದ್ದಾರೆಂದು ಬಿಜೆಪಿಯವರು ಬಹಿರಂಗಪಡಿಸಲಿ ಎಂದು ಶಾಸಕ ಪೊನ್ನಣ್ಣ ಸವಾಲ್ ಹಾಕಿದ್ದಾರೆ. ವಾತಾವರಣ ಆಮೇಲೆ ಇಲ್ಲಿ ಸಿದ್ದಾಪುರದಲ್ಲಾಯಿತು, ರಸ್ತೆ ತಡೆಗಿದ್ರು. ನಾನು ಇರಲಿಲ್ಲ, ನಾನು ವಿಧಾನಸಭೆಯಲ್ಲಿದ್ದೆ. ನಮ್ಮ ಅಧ್ಯಕ್ಷರು ಹೋಗಿದ್ದಾರೆ, ಅರುಣಾಚಲವರು ತಾವು ಹೋಗಿದ್ರಿ, ಮಾರನೇ ದಿವಸ ಅವರು ಹೋಗಿದ್ದಾರೆ, ಮತ್ತು ಎಲ್ಲರೂ ಹೋಗಿದ್ದಾರೆ, ನಮ್ಮ ಎಲ್ಲ ಪಕ್ಷದವರು ಎಲ್ಲ ಅವ್ರ ಜೊತೆಗಿದ್ದಾರೆ. ಮತ್ತು ಅವತ್ತು ಅಲ್ಲಿ ಆನೆ ಬರುವಂಥ ವಿಚಾರದಲ್ಲಿ ಅರಣ್ಯ ಇಲಾಖೆಯವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಪರಿಹಾರ ತಕ್ಷಣ ಪರಿಹಾರ ಕೊಟ್ಟಿದ್ದೀವಿ. ನಾವು 15 ಲಕ್ಷ ಇದ್ದಿದ್ದನ್ನು ಕಳೆದ ಬಡ್ಜೆಟ್ನಲ್ಲಿ 20 ಲಕ್ಷ ಮಾಡಿರುವಂಥದ್ದು ಪರಿಹಾರ. ಸಾವಿಗೆ ಪರಿಹಾರ ಇಲ್ಲ, ಅದನ್ನು ನಾನು ಒಪ್ತೀನಿ. ಇವತ್ತು ಅಲ್ಲಾಗಿದೆ, ನಾಳೆ ನಮ್ಮಲ್ಲೇ ಆಗ್ಬೋದು, ನನ್ನ ಕುಟುಂಬದಲ್ಲೇ ಆಗ್ಬೋದು, ನಮ್ಮ ಮನೆಯಲ್ಲೇ ಆಗ್ಬೋದು. ಆದರೆ ನಾವು ಗಡಿ ಭಾಗದಲ್ಲಿದ್ದೀವಿ, ಅರಣ್ಯ ಗಡಿಯಲ್ಲಿದ್ದೀವಿ. ಇವತ್ತಿನ ಪರಿಸ್ಥಿತಿಗೆ ನಾನಾಗಲಿ, ಇವತ್ತಿನ ಅರಣ್ಯ ಸಚಿವರಾಗಲಿ, ಬೇರೆ ಯಾರು ನಾವು ಕಾರಣನ? ಸೊ ಅದರಿಂದ ಇದು ಖಂಡಿತವಾಗಿ ಇದನ್ನು ಜನ ಎಚ್ಚೆತ್ಕೊಂಡು ಇದನ್ನು ನಿಲ್ಲಿಸಬೇಕೇ ಹೊರತು ಈ ರೀತಿಯಾದ ರಾಜಕಾರಣ ಮುಂದುವರೆದ್ರೆ ಭಾಳ ಕಷ್ಟ. ಸಮಾಜವನ್ನು ತಪ್ಪುದಾರಿಯಲ್ಲಿ ಕಳಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು ಅರಣ್ಯ ಇದೆಯಲ್ಲ, ಇದು ಬರೀ ರಾಜ್ಯದ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಕೂಡ ಇದೆ. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತ ಹೇಳುವಂಥ ಸಚಿವಾಲಯ ಇದೆ. ಕೇಂದ್ರದಲ್ಲೊಬ್ಬ ಅರಣ್ಯ ಸಚಿವರಿದ್ದಾರೆ. ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ಫಾರೆಸ್ಟ್ ಇಸ್ ಎ ಕನ್ಕರೆಂಟ್ ಲಿಸ್ಟ್, ಅಂದರೆ ಎರಡೂ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಕಾಯ್ದೆಯನ್ನು ಮಾಡ್ಬೋದು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾರು ಮಾಡಿರೋದು? ರಾಜ್ಯನ. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಯಾರು ಮಾಡಿರೋಂಥದ್ದು? ಸಂಸತ್ನಲ್ಲಿ ಜಾರಿಯಾಗಿರುವಂಥದ್ದು. ಕೇಂದ್ರ ಸಚಿವಾಲಯದ ಮೇಲೆ ಕೇಂದ್ರದಲ್ಲಿ ಒಬ್ಬರು ಅರಣ್ಯ ಸಚಿವರು ಏನಕ್ಕೆ ಬರೀ ಶೋ ಮಾಡೋದಕ್ಕಿರೋದ? ಅವರೆಲ್ಲಿಗೆ ಹೋಗಬೇಕು? ಇವರ ಪ್ರತಿಭಟನೆಗಾರರ ಪ್ರಕಾರ ಕೇಂದ್ರದ ಅರಣ್ಯ ಸಚಿವರು ಏನು ಮಾಡಬೇಕು ಅಂತ ಹೇಳಬೇಕಲ್ಲ. ಇವ್ರದೇ ಸರ್ಕಾರ ಇದು 12 ವರ್ಷ ಆಯ್ತು. ಈಗ ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್ ಅಂತ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥ ಒಂದು ಯೋಜನೆ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಬಂದು ಹಲವಾರು ವರ್ಷಗಳಾಗಿದೆ. ಇವತ್ತುವರೆಗೂ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಿಂದ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿ ಅಂಥೇಳಿ ನಾನು ಮಾನ್ಯ ಮಾಜಿ ಶಾಸಕರಿಗೆ, ಮಾಜಿ ಸಚಿವರು, ಮಾಜಿ ಸಭಾಪತಿಗಳಲ್ಲಿ, ಸಭಾಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಟೈಗರ್ ಎರಡೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಕಳೆದ 5 ವರ್ಷದಿಂದ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ನ ತಡೆಗಟ್ಟಲಿಕ್ಕೋಸ್ಕರ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಎಷ್ಟು ತಂದಿದ್ದೀರಿ ಸ್ವಾಮಿ ತಾವು ಮಾನ್ಭವರು ಅಂತ ತಾವು ದಯವಿಟ್ಟು ಜನರ ಮುಂದೆ ಹೇಳಿ. ಇಲ್ಲ ಅಂದರೆ ನಿಮ್ಮ ಕೇಂದ್ರ ಸಚಿವರು ಏನು ಮಾಡಬೇಕು ಅಂತ ನೀವೇ ಹೇಳಿ. ಇದು ನೇರವಾಗಿ ನಾನು ಮೊನ್ನೆ ಪ್ರತಿಭಟನೆಯಲ್ಲಿ 2 ಸರಿ ಭಾಗವಹಿಸಿದಂಥವ್ರು ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಇರುವಂಥ ಮಾಹಿತಿ ಪ್ರಕಾರ 290 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಪ್ರಾಜೆಕ್ಟ್ ಎಲಿಫೆಂಟ್ 290 crores ಮೀಸಲಿಟ್ಟಿದ್ದಾರೆ. ಕಳೆದ 2 ವಾರ ಹಿಂದೆ ನಡೆದಂಥ ಒಂದು ಸಂಸದೀಯ ಸಭೆಯಲ್ಲಿ, ಅಂದರೆ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಈ ಹಣ ಸಾಲದಿಲ್ಲ, ಇನ್ನು ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಈ 290 ಕೋಟಿ ರೂಪಾಯಲ್ಲಿ 1 ರೂಪಾಯಿನಾರು ಕೂಡ ತಾವು ಪರಿಹಾರಕ್ಕಾಗಲಿ ಅಥವಾ ಮಾನವ ಪ್ರಾಣಿ ಸಂಘರ್ಷನ ತಡೆಗಟ್ಟಲಿಕ್ಕೆ ಕಂದಕಗಳಿಗಾಗಲಿ, ಬ್ಯಾರಿಕೇಡ್ಗಳಾಗಲಿ, ಸೋಲಾರ್ಗಾಗಲಿ ಅಥವಾ ಕ್ಯಾಪ್ಚರ್ಗಾಗಲಿ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರದವರು? ಅಂದರೆ ನಿಮ್ಮ ಮೇಲೆ ಯಾವುದೇ ಹೊಣೆಗಾರಿಕೆ ಇಲ್ಲ ಅಂತ ತಾವು ತೀರ್ಮಾನ ತಗೊಂಡಿದ್ದೀರಿ. ಯಾಕಂದರೆ ನಿಮ್ಮ ಪಕ್ಷ ಆಡಳಿತದಲ್ಲಿದೆ ಅಂತ. ಈಗ ನಾನು ಹೇಳುವಂಥದ್ದು ಭಾಳ ಸ್ಪಷ್ಟ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಕೊಡಗು ಇವತ್ತು ತತ್ತರಿಸ್ತಾ ಇದೆ. 25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿರುವಂಥ ಜನರ
ಕಷ್ಟಕ್ಕೆ ಸಂಕಷ್ಟಕ್ಕೆ ಒಂದೇ ಒಂದು ಪೈಸೆ ಕೂಡ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಪರಿಹಾರವಾಗಿ ಬಂದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿಲ್ಲ, ಇದನ್ನು ತಡೆಗಟ್ಟಲಿಕ್ಕೆ ಬಂದಿಲ್ಲ. ಇದನ್ನು ಎಲ್ಲೂ ಸಂಸತ್ನಲ್ಲಿ ಒಬ್ಬರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೂಡ ಮಾಡಿಲ್ಲ ಇವತ್ತು. ಸೊ ಎಷ್ಟು ಮಟ್ಟಕ್ಕೆ ಇದು ರಾಜಕಾರಣಕ್ಕೆ ಸೀಮಿತವಾಗಿದೆ ಇವ್ರಿಗೆ ಅಂತ ಹೇಳಿದ್ರೆ ಇದು ನೇರವಾದಂಥ ಉದಾಹರಣೆ. ಒಂದು ದಿವಸ ಕೂಡ ಯಾರು ಚರ್ಚೆ ಮಾಡಿದ್ದಾರಾ ಸಂಸತ್ನಲ್ಲಿ? ಅಂದರೆ ಅವ್ರಿಗಿಲ್ವೇ ಇಲ್ಲ. ಮಿನಿಸ್ಟ್ರಿ ಇದೆ, ಸೆಕ್ರೆಟ್ರೇಟ್ ಇದೆ, ಫಂಡ್ಸ್ ಬರ್ತದೆ, ಆಮೇಲೆ NPV ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ನಾನ್ ಫಾರೆಸ್ಟ್ ಆ್ಯಕ್ಟಿವಿಟಿ, ಪ್ರತಿಯೊಂದು ನಾನ್ ಫಾರೆಸ್ಟ್ ಆ್ಯಕ್ಟಿವಿಟಿಗೆ ಬರುವಂಥ ಹಣ NPV ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥ ಹಣ. ನಮ್ಮ ತೆರಿಗೆ ಕೂಡ ನೇರವಾಗಿ ಅವ್ರಿಗೆ ಹೋಗ್ತದೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೋಗ್ತದೆ. ಅದರಿಂದ ಎಷ್ಟು ಬರ್ತಾಯಿದೆ ಈಗ ಭಾಳಷ್ಟು ಬಾರಿ ನಾವು ಚರ್ಚೆ ಮಾಡಿದ್ದೀವಿ, ಅದಿಲ್ಲಿ ಹೇಳೋವಂಥದ್ದು ಅವಶ್ಯಕತೆ ಇಲ್ಲ. ಏನು ಕೊಟ್ಟಿದ್ದಾರೆ? ಬೇರೆ ರಾಜ್ಯಕ್ಕೆ ಕೊಡೋದಕ್ಕಿದೆ 290 ಕೋಟಿ ಇಟ್ಕೊಂಡಿದ್ದಾರೆ. ಮತ್ತು ಭಾಳ ವಿಶೇಷವಾಗಿ ಕಳೆದ ವರ್ಷ ಕೂಡ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟು, ಪ್ರಾಜೆಕ್ಟ್ ಟೈಗರ್ನಲ್ಲಿ, ಪ್ರಾಜೆಕ್ಟ್ ಎಲಿಫೆಂಟ್ನಲ್ಲಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವಂಥ ಹಣದಲ್ಲಿ ಬರೀ 30% ವೆಚ್ಚ ಮಾಡಿದ್ದಾರೆ. ಓನ್ಲಿ 30% ಎಕ್ಸ್ಪೆಂಡ್ ಮಾಡಿದ್ದಾರೆ. ಬಾಕಿ 70% ಇಟ್ಟಿದ್ದಾರೆ. ಕೊಡಲಿ, ನಾವು ರೈಲ್ವೆ ಬ್ಯಾರಿಕೇಡ್ ಕಟ್ಟಬೇಕಿಲ್ಲಿ, ತಗೊಬರಲಿ ಇವ್ರು, ಹೋಗಿ ಅವ್ರದ್ದೇ ಫೋಟೋ ಹಾಕೊಂಬಿಡಲಿ, ಅವ್ರದ್ದೇ ಕಾರ್ಯಕ್ರಮ, ನಾವು ಒಪ್ಪಲಿಕ್ಕೆ ತಯಾರಾಗಿದ್ವಿ. ಅದನ್ನು ಮಾಡೋದು ಬಿಟ್ಬಿಟ್ಟು ಈ ರೀತಿಯಾದಂಥ ರಾಜಕಾರಣನ ಮಾಡ್ತಾಯಿದ್ದೀರಲ್ಲ, ಇದು ನ್ಯಾಯನ? ಇದು ಜನಪರವಾದಂಥ ನಿಲುವು. ಕರ್ನಾಟಕ ಅರಣ್ಯ ಇಲಾಖೆಯಷ್ಟೇ ಕೇಂದ್ರ ಅರಣ್ಯ ಇಲಾಖೆಗೂ ಜವಾಬ್ದಾರಿ ಇದೆ. ಜಿಲ್ಲೆಯ ಸಮಸ್ಯೆ ಬಗೆಹರಿಸಲು ಅಥವಾ ಪರಿಹಾರವಾಗಿ ₹1 ಸಹ ಕೊಟ್ಟಿಲ್ಲ. ಹೀಗಿದ್ದರೂ ರಾಜ್ಯ ಸರ್ಕಾರವನ್ನೇ ಗುರಿಯಾಗಿಸಿಕೊಂಡು ಬಿಜೆಪಿಯವರು ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ಸಾವಿನ ಮೇಲೆ ರಾಜಕಾರಣ ಮಾಡುವುದನ್ನು ಬಿಟ್ಟು ಜಿಲ್ಲೆಯ ಜನತೆಯ ಮೇಲೆ ನೈಜ ಕಾಳಜಿ ಇದ್ದಲ್ಲಿ ಪಕ್ಷಾತೀತವಾಗಿ ಕಾಡಾನೆ ಮಾನವ ಸಂಘರ್ಷ ತಡೆಗೆ ಕೈಜೋಡಿಸಲಿ ಎಂದು ಶಾಸಕ AS ಪೊನ್ನಣ್ಣ ಹೇಳಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.